ಹಾಯ್ ಫ್ರೆಂಡ್ಸ್, ಇವತ್ತು 7ನೇ ತರಗತಿಯ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಬುಕ್ಕನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಪೂರ್ಣಾಂಕಗಳು ಅಂತಕ್ಕಂಥದ್ದನ್ನು. ಪೂರ್ಣಾಂಕದಲ್ಲಿ ಕಲಿಕಾಫಲಗಳು ಅಂದರೆ ಕಲಿಕಾಫಲ 1ರ ಬಗ್ಗೆ ಮಾತಾಡೋಣ. ಏನು ಕಲಿಕಾಫಲ 1? 2 ಪೂರ್ಣಾಂಕಗಳನ್ನು ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದು. ಅಂದರೆ ಪೂರ್ಣಾಂಕಗಳನ್ನು ಭಾಗಾಕಾರ ಮತ್ತು ಗುಣಾಕಾರ ಮಾಡೋದು ಹೇಗೆ ಅಂತಕ್ಕಂಥದ್ದು ನೋಡೋಣ. ಅದಕ್ಕಿಂತ ಮುಂಚೆ ಅದರಲ್ಲಿ ಪೂರ್ಣಾಂಕಗಳು ಮತ್ತು ಸಂಖ್ಯಾ ರೇಖೆ ಹೇಗಿದೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಯಾಕಂದರೆ ನಾವು ಕಳೆದ ತರಗತಿಯಲ್ಲಿ 6ನೇ ತರಗತಿಯಲ್ಲಿ ಸಂಖ್ಯಾ ರೇಖೆ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತು. ಅದನ್ನು ಮುಂದುವರಿಸ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಪೂರ್ಣಾಂಕಗಳು ಅಂತಕ್ಕಂಥದ್ದು ಬಂದಾಗ ನಾವೇನು ಮಾಡಬೇಕಂದ್ರೆ ಈ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದನ್ನು ಇದು 0ಯಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇದು 0 ಅಂತಕ್ಕಂಥದ್ದು ಏನಾಗುತ್ತೆ, ಈ ಬಲಭಾಗಕ್ಕೆ ಬಂದಾಗೆಲ್ಲ ಧನ ಪೂರ್ಣಾಂಕಗಳು ಅಂತ ಕರಿಬೇಕು. ಇಲ್ಲಿಂದ ಎಡಭಾಗಕ್ಕೆ ಹೋದಾಗೆಲ್ಲ ಋಣ ಪೂರ್ಣಾಂಕಗಳು. ಇವೆಲ್ಲ ಋಣ ಪೂರ್ಣಾಂಕಗಳು ಅಂತ ಕರಿತಾ ಹೋಗ್ತೀವಿ. ಇದು ಧನ ಪೂರ್ಣಾಂಕಗಳು. ಈ ಯಾವುದೇ ಒಂದು ಪೂರ್ಣಾಂಕಗಳನ್ನು ಬರೀಬೇಕು ಅಂತಂದರೆ ಧನ ಮತ್ತು ಋಣ ಪೂರ್ಣಾಂಕ ಸಂಖ್ಯೆಗಳು ಇದ್ದರೆ ಮಾತ್ರ ಅವನ್ನು ಪೂರ್ಣಾಂಕಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಪೂರ್ಣಾಂಕಗಳಂದರೆ ಏನು? ಪೂರ್ಣಾಂಕಗಳಂದರೆ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0ನ ಒಳಗೊಂಡಿರ್ತಕ್ಕಂಥ ಸಂಖ್ಯೆಗಳ ಒಂದು ಗಣವನ್ನು ನಾವು ಪೂರ್ಣಾಂಕಗಳು ಅಂತ ಕರಿತಾ ಹೋಗ್ತೀವಿ. ಪೂರ್ಣಾಂಕಗಳಲ್ಲಿ ಯಾವ್ಯಾವು ಧನಾತ್ಮಕ ಸಂಖ್ಯೆಗಳು ಬರ್ತವೆ, ಋಣ ಸಂಖ್ಯೆಗಳು ಅಂತಕ್ಕಂಥದ್ದು ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಇವಾಗ ಧನ ಪೂರ್ಣಾಂಕ ಅಂತಕ್ಕಂಥದ್ದು ಇಲ್ಲಿ ನೋಡಿ, ಬಲ ಅಂತಕ್ಕಂಥದ್ದು ಅಂದರೆ ಲಾಭ ಅಂತಕ್ಕಂಥದ್ದು ಸಹ ಧನ ಪೂರ್ಣಾಂಕಕ್ಕೆ ಬರ್ತಕ್ಕಂಥದ್ದು. ಏರಿಕೆ ಅಂತಕ್ಕಂಥದ್ದು ಏನಾಗುತ್ತೆ, ಧನ ಪೂರ್ಣಾಂಕ. ಯಾಕೆ ಧನ ಪೂರ್ಣಾಂಕ? ಅದಕ್ಕೆ ಪ್ಲಸ್ ಅಂತಕ್ಕಂಥ ಚಿಹ್ನೆಯಿಂದ ತೋರಿಸ್ತಾ ಹೋಗ್ತೀವಿ. ಮತ್ತು ಹಿಂದೆ ಅಂದರೆ ಏನಾಗಬೇಕು, ಋಣ ಆಗುತ್ತೆ ಅಲ್ವಾ, ಅದಕ್ಕೆ ಋಣ ಪೂರ್ಣಾಂಕ ಅಂತ ಹೇಳ್ತಾ ಹೋಗ್ತೀವಿ. ಕೆಳಮಟ್ಟ ನೋಡಿ, ಕೆಳಮಟ್ಟ ಅಂತಕ್ಕಂಥದ್ದು ಏನಾಗುತ್ತೆ, ಅದು ಸಹ ಋಣ ಪೂರ್ಣಾಂಕಕ್ಕೆ ಬರುತ್ತೆ. ನಷ್ಟನೂ ಸಹ ಋಣ ಪೂರ್ಣಾಂಕಕ್ಕೆ ಹೋಗುತ್ತೆ. ನೆಕ್ಸ್ಟ್ ಇಳಿಕೆನೂ ಸಹ ಅದು ಋಣ ಪೂರ್ಣಾಂಕನೇ ಆಗುತ್ತೆ. ಮತ್ತು ನೋಡಿ ಅದು ಋಣ ಪೂರ್ಣಾಂಕ. ಮುಂದೆ ಅಂದ ತಕ್ಷಣ ಏನಾಗುತ್ತೆ, ಧನ ಪೂರ್ಣಾಂಕಕ್ಕೆ ಅದನ್ನು ಕೊಡ್ಬೋದು, ಉದಾಹರಣೆಯಾಗಿ ಕೊಡ್ಬೋದು. ಮತ್ತು ಮೇಲ್ಮಟ್ಟ, ಮೇಲೆ ಹೋಗ್ತಕ್ಕಂಥದ್ದು ಯಾವಾಗ ಧನ ಸಂಖ್ಯೆಗಳನ್ನು ನಾವು ಮೇಲ್ಮಟ್ಟ ಅಂತಕ್ಕಂಥದ್ದು. ಮತ್ತು ಜಮಾ ಅಂತಕ್ಕಂಥದ್ದು ಇದೆಯಲ್ಲ, ಜಮಾ ಅಂತಕ್ಕಂಥದ್ದು ಸಹ ಧನ ಪೂರ್ಣಾಂಕಕ್ಕೆ ಉದಾಹರಣೆ ಆಗುತ್ತೆ. ಖರ್ಚು ಐತಲ್ಲ, ಖರ್ಚು ಅದು ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು ಋಣ ಪೂರ್ಣಾಂಕಕ್ಕೆ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದರಲ್ಲಿ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕಕ್ಕೆ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಈಗ ಆ ಧನ ಮತ್ತು ಋಣ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂಗೆ ಸಂಕಲನ ಮಾಡ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಅಂದರೆ ಸಂಕಲನ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. -5 +6 ಅಂತಕ್ಕಂಥದ್ದು ಇವೆರಡೂ ಕೂಡಿದಾಗ ಸಂಕಲನ ಮಾಡಿದಾಗ ಏನು ಬರುತ್ತೆ ಆನ್ಸರ್ ಅಂತಕ್ಕಂಥದ್ದು. ಎರಡನ್ನ ಕೂಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ಅಂದರೆ +1 ಬರುತ್ತೆ. ಅದು ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ, ಅದರಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಗಮನ ಇಟ್ಟು ನೋಡ್ತಾ ಹೋಗಬೇಕು. ಚಿತ್ರದಲ್ಲಿ -5ರಲ್ಲಿನ ಋಣ ಸಂಖ್ಯೆಯು ಗೊಂಬೆಯನ್ನು ಯಾವ ಭಾಗಕ್ಕೆ ಮುಖ ಮಾಡಲು ಸೂಚಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಗೊಂಬೆ ಇದೆ, ಇದು -5 ಅಂತಕ್ಕಂಥದ್ದು ಇಲ್ಲಿ ಯಾವ ಭಾಗಕ್ಕೆ ಮುಖ ಮಾಡಿದೆ ಅಂದರೆ ಕರೆಕ್ಟ್ ಎಡಭಾಗ. ಹೌದಾ, ಎಡಭಾಗಕ್ಕೆ ಮುಖ ಮಾಡಿದೆ. ಓಕೆ. ಮತ್ತು ಸಂಖ್ಯೆ -5 ಎಷ್ಟು ಸ್ಥಾನಗಳನ್ನು ಚಲಿಸಲು ತಿಳಿಸುತ್ತದೆ? ಎಷ್ಟು ಸ್ಥಾನ ಚಲಿಸಬೇಕು ಅಂತ ಹೇಳ್ತೈತಿ, ಇಲ್ಲಿಂದ ಇಲ್ಲಿ ಬರಬೇಕು ತಾನೆ. ಅದು ಅಂದರೆ 1 2 3 4 ಅಂದರೆ 5 ಸ್ಥಾನಗಳನ್ನು ಚಲಿಸುತ್ತೆ. ಒಟ್ಟು ಎಷ್ಟು ಸ್ಥಾನಗಳು? 5 ಸ್ಥಾನಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಅದರಂತೆ ಗೊಂಬೆಯು ಎಡಕ್ಕೆ ಮುಖ ಮಾಡಿ ಯಾವ ಸ್ಥಾನವನ್ನು ತಲುಪುತ್ತದೆ? ಇದು ಎಡಕ್ಕೆ ಮುಖ ಮಾಡೈತಿ, ಯಾವ ಸ್ಥಾನವನ್ನು ತಲುಪಿದೆ? ಇಲ್ಲಿ ಬಂದು ತಲುಪಿದೆ. ಅಂದರೆ ಇದು ಯಾವುದು ಸ್ಥಾನ? ಇದು -5ರ ಸ್ಥಾನ ಅಂತಲೇ ಹೇಳ್ಬೋದು. ಹಾಗಾದರೆ ಇವಾಗ ಏನು ಮಾಡೋಣ, ಪ್ಲಸ್ ಅಂತಕ್ಕಂಥದ್ದು +6. ಇದರಲ್ಲಿ ಮೊದಲು ಪ್ಲಸ್ ಚಿಹ್ನೆಯು ಗೊಂಬೆ ಯಾವ ಭಾಗಕ್ಕೆ ಮುಖ ಮಾಡಲು ತಿಳಿಸಿದೆ? ಇಲ್ಲಿ ನೋಡಿ, ಪ್ಲಸ್ ಅಂದರೆ ಇಲ್ಲಿ ಕೆಳಗಡೆ ಬಂದಿದೆ. ನಮಗೆ ಯಾವ ಭಾಗಕ್ಕೆ ಮುಖ ಮಾಡಿದೆ? ಇದು ಬಲಭಾಗಕ್ಕೆ ಮುಖ ಮಾಡಿದೆ. ಬಲಭಾಗಕ್ಕೆ ಮುಖ ಮಾಡಿರ್ತಕ್ಕಂಥದ್ದು. ಅದೇ ರೀತಿ +6 ಗೊಂಬೆ ಇರುವ ಸ್ಥಾನದಿಂದ ಎಷ್ಟು ಸ್ಥಾನ ಮುಂದಕ್ಕೆ ಹೋಗಲು ಹೇಳುತ್ತದೆ? ಎಷ್ಟು ಸ್ಥಾನ ಮುಂದಕ್ಕೆ ಹೋಗಲು ಹೇಳ್ತೈತೆ? 6 ಸ್ಥಾನ. ಹೇಗೆ? ಇಲ್ಲಿ ನೋಡಿ, 1 2 3 4 5 6 ಸ್ಥಾನ. 6ನೇ ಸ್ಥಾನ ಯಾವುದು ಬಂದಿದೆ ನಮಗಿಲ್ಲಿ? 1 ಅಂತ ಬಂದಿದೆ. ಅಂದರೆ ಎಷ್ಟು ಸ್ಥಾನಗಳನ್ನು ಹೇಳಿದೆ? ಇದು 6 ಸ್ಥಾನಗಳನ್ನು ಹೋಗ್ತಾ ಹೋಗಬೇಕು. ನಮಗೆ ತಲುಪಿರ್ತಕ್ಕಂಥ ಸ್ಥಾನದ ಬೆಲೆ ಎಷ್ಟು ಅಂದರೆ 1. ಹಾಗಾದರೆ ಈ ರೀತಿಯಾಗಿ ನಾವೇನು ಮಾಡಬೇಕು, ಪೂರ್ಣಾಂಕಗಳ ಸಂಕಲನವನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಸಂಖ್ಯಾ ರೇಖೆಯ ಮೇಲೆ ಧನ ಪೂರ್ಣಾಂಕಗಳನ್ನು ಕೂಡಿಸುವಾಗ ಬಲಕ್ಕೆ ಚಲಿಸಬೇಕು, ಅಂದರೆ ಬಲಕ್ಕೆ ಬರಬೇಕು.
ಅದೇ ಸಂಖ್ಯಾ ರೇಖೆಯ ಮೇಲೆ ಋಣ ಪೂರ್ಣಾಂಕಗಳನ್ನು ಕೂಡಿಸುವಾಗ ಏನು ಬರಬೇಕು, ಎಡಕ್ಕೆ ಹೋಗಬೇಕು. ಅದು ಜ್ಞಾಪಕ ಇರಲಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಮುಂದಕ್ಕೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಮೇಲಿನಂತೆ ದಾಳ ಗೊತ್ತಿದೆಯಲ್ವ, ಡೈಸ್ ಅಂತ ಹೇಳ್ತಾ ಹೋಗ್ತೀವಿ. ಉರುಳಿಸುತ್ತಾ ದಾಳದ ಮೇಲೆ ಬರುವ ಪೂರ್ಣಾಂಕಗಳ ಸಂಕಲನ ಮಾಡಿದೆ ಅಂತ ಹೇಳಿದ್ದಾರೆ. ಇಲ್ಲಿ 1 ಕೊಟ್ಟಿದ್ದಾರೆ, ನಾನು ಅದನ್ನು ಒಂದನ್ನು ತೋರಿಸ್ತಾ ಹೋಗ್ತೀನಿ. +3 ಕೊಟ್ಟಿದ್ದಾರೆ, ಇಲ್ಲಿ -5. ಇವಾಗ +3 ತಾನೆ, +3 ಅಂತಕ್ಕಂಥದ್ದು ಎಲ್ಲಿಂದ ಬರಬೇಕು, 0ಯಿಂದ ಸ್ಟಾರ್ಟ್ ಮಾಡಬೇಕು. 0ಯಿಂದ ಸ್ಟಾರ್ಟ್ ಮಾಡೋಣ. +3 ಇಲ್ಲಿ ನೋಡಿ 1 2 3 ಇಲ್ಲಿ ಬರಬೇಕು. ಆಮೇಲೆ -5 ಅಂತ ಕೊಟ್ಟಿದ್ದಾರೆ. -5 ಅಂದರೆ ಮತ್ತೆ ನಾವೇನು ಮಾಡಬೇಕು, ಕೆಳಭಾಗದಲ್ಲಿ -5ವರೆಗೂ ಬರಬೇಕು. ಅಂದರೆ 1 2 3 4 5 ಅಂದರೆ ಇಲ್ಲಿವರೆಗೂ ಬರಬೇಕು. ಅಂದರೆ ಇಲ್ಲಿಂದ ನಾವು ನೇರವಾಗಿ ಇಲ್ಲಿಗೆ, ಅಂದರೆ ನಮಗೆ ಆನ್ಸರ್ ಎಷ್ಟು ಬಂತು, ಇಲ್ಲಿ -2 ಅಂತಕ್ಕಂಥದ್ದು ಆನ್ಸರ್ ಆಯಿತು. -2 ಕರೆಕ್ಟಾ. ಓಕೆ, ಮುಂದಿನ ನೋಡ್ತಾ ಹೋಗೋಣ. ಈಗ ಪೂರ್ಣಾಂಕಗಳ ವ್ಯವಕಲನ ನೋಡೋಣ. ವ್ಯವಕಲನ ಹೇಗೆ ಮಾಡೋದು, ಸಂಕಲನ ಆಯಿತು. ಇವಾಗ ವ್ಯವಕಲನ ಇಲ್ಲಿ ನೋಡಿ, ಇಲ್ಲಿ -5 ಅಂತ ಕೊಟ್ಟಿದ್ದಾರೆ, ಇಲ್ಲಿ +6 ಅಂತ ಕೊಟ್ಟಿದ್ದಾರೆ. ಅಲ್ಲಿ ವ್ಯವಕಲನ ನಾವು ಚಿಹ್ನೆಯನ್ನು ಏನು ತೊಗೊತೀವಿ, ಮೈನಸ್ ತೊಗೊತೀವಿ. ಅವೆರಡನ್ನ ಮೈನಸ್ ಅಂದರೆ ವ್ಯವಕಲನ ಮಾಡಿದಾಗ ಏನಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಗೊಂಬೆಯ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಮೊದಲು ಪೂರ್ಣಾಂಕದಲ್ಲಿರುವ ಋಣ ಸಂಖ್ಯೆಯು ಯಾವಾಗ ಗೊಂಬೆಯನ್ನು ಯಾವ ಭಾಗಕ್ಕೆ, ಇಲ್ಲಿ ನೋಡಿ ಬಲಭಾಗಕ್ಕೆ, ಇಲ್ಲಿಂದ ಇದೆ ಈ 0 ಅಂತ ತೊಗೊಂಡಿದ್ವಿ. ಈ 0ಯಿಂದ ಬಲಭಾಗಕ್ಕಾದರೆ ಪ್ಲಸ್ ಸಂಖ್ಯೆಗಳಿರ್ತವೆ, ಅಂದರೆ ಧನ ಸಂಖ್ಯೆಗಳು ಅಂತ ಇರ್ತೀವಿ. ಇವು ಋಣ ಸಂಖ್ಯೆಗಳು. ಈ ಋಣ ಸಂಖ್ಯೆಗಳ ಅಂದರೆ ಎಡಭಾಗಕ್ಕೆ ಮುಖ ಮಾಡಿದೆ. ಕರೆಕ್ಟಾ, ಎಡಭಾಗ. ಓಕೆ, ಎಡಭಾಗ. ಮತ್ತು ಸಂಖ್ಯೆ -5 ಎಷ್ಟು ಸ್ಥಾನಗಳನ್ನು ಚಲಿಸಲು ತಿಳಿಸುತ್ತದೆ, 5 ಸ್ಥಾನಗಳನ್ನು ಚಲಿಸಲು ತಿಳಿಸುತ್ತದೆ. ನೆಕ್ಸ್ಟ್ ಅದರಂತೆ ಗೊಂಬೆ ಎಡಕ್ಕೆ ಮುಖ ಮಾಡಿ ಯಾವ ಸ್ಥಾನವನ್ನು ತಲುಪಿದೆ, -5 ತಲುಪಿದೆ. ಹೌದಾ, ಇಲ್ಲಿಗೆ ಬಂದು ತಲುಪಿದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಅಂತಕ್ಕಂಥದ್ದಿದೆ. ಈ ಮೈನಸ್ ಸಂಖ್ಯೆಯು ಗೊಂಬೆ ಯಾವ ಭಾಗಕ್ಕೆ ಮುಖ ಮಾಡಲು ತಿಳಿಸುತ್ತದೆ. ಅವ ನೋಡಿ, ಗೊಂಬೆ ಮೈನಸ್ ಇರೋದ್ರಿಂದ ನಾವೇನು ಮಾಡ್ತಿದ್ದೀವಿ, ಆ ಗೊಂಬೆ ಮತ್ತೆ ಏನು ಮಾಡ್ತೀವಿ, ಅದೇ ರೀತಿಯಾಗಿ ಅಂದರೆ ಎಡಭಾಗಕ್ಕೆ ಮುಖ ಮಾಡಲು ತಿಳಿಸಿದೆ. ಎಡಭಾಗ ಅಂತ ತೊಗೊತಾ ಇದ್ದೀವಿ. ಇವಾಗ ಎಡಭಾಗದಲ್ಲಿ +6 ಗೊಂಬೆ ಇರುವ ಸ್ಥಾನದಿಂದ ಎಷ್ಟು ಸ್ಥಾನ ಮುಂದಕ್ಕೆ ಹೋಗಲು ತಿಳಿಸುತ್ತದೆ. ಎಷ್ಟು ಸ್ಥಾನ ಮುಂದಕ್ಕೆ ಹೋಗ್ಬೇಕಂದ್ರೆ 6 ಸ್ಥಾನಗಳನ್ನು ಮುಂದಕ್ಕೆ ಹೋಗಬೇಕು. ಇಲ್ಲಿಂದ 1 2 3 4 5 6 ಸ್ಥಾನವನ್ನು ಮುಂದಕ್ಕೆ ಹೋಗಬೇಕು. ಗೊಂಬೆ ಅಂತಿಮವಾಗಿ ತಲುಪಿದ ಸ್ಥಾನ ಯಾವುದಾಗಿರ್ತದೆ ಅಂತಂದರೆ, ಅಂತಿಮವಾಗಿ ಯಾವ್ದು ತಲುಪಿದೆ ಅದು ಇಲ್ಲಿ ಬಂದು ತಲುಪಿದೆ. ಅಂದರೆ ಇದು ಯಾವುದಿದೆ ಸ್ಥಾನ, -11 ಸ್ಥಾನಕ್ಕೆ ಬಂದಿದೆ. ಅಂದರೆ ಅರ್ಥ ಏನಂದರೆ -5 -12 ಇಲ್ಲಿ ನೋಡಿ +6 ಇವೆರಡನ್ನ, ಈ 5 -5 ಮತ್ತು +6 ಕೂಡಿದಾಗ -11 ಬರುತ್ತೆ. ಹೌದಾ, ಅದೇ ರೀತಿಯಾಗಿ ಇನ್ನೊಂದು ನೋಡ್ತಾ ಹೋಗೋಣ. ಮತ್ತು ಅದೇ ಈಗ ಪೂರ್ಣಾಂಕಗಳ ಗುಣಾಕಾರದ ಬಗ್ಗೆ ನೋಡ್ತಾ ಹೋಗೋಣ. 2 ಸಂಖ್ಯೆಗಳು ಕೊಟ್ಟಿದ್ದಾರೆ, -3 × +4 ಅಂತಕ್ಕಂಥದ್ದು. ನಾವೇನು ಮಾಡ್ತೀವಿ, ಇದನ್ನು ಗುಣಾಕಾರವನ್ನು ಮಾಡಬೇಕಾದ್ರೆ 4 3 12 ಅಂತ ಬರಿತೀವಿ. ಇಲ್ಲಿ ಪೂರ್ಣಾಂಕಗಳು ಆಗಿರೋದ್ರಿಂದ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ. ಅವು ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಏನಂದರೆ ಮೈನಸ್ ಆಗುತ್ತೆ. ಅಂದರೆ -12 ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡು, ಮೊದಲು ಪೂರ್ಣಾಂಕದಲ್ಲಿರುವ ಋಣ ಸಂಖ್ಯೆಯು ಗೊಂಬೆಯನ್ನು ಯಾವ ಭಾಗಕ್ಕೆ, ಹಾಗೇನು ಮತ್ತೆ ಅದೇ ಲಾಸ್ಟಲ್ಲಿ ಏನು ಮಾಡಿದ್ವಲ್ಲ ಅದೇ ಥರನೇ ಇದೆ. ಯಾವ ಭಾಗಕ್ಕೆ ನೋಡ್ತಾ ಇದೆ ಗೊಂಬೆ, ಎಸ್ ಕರೆಕ್ಟ್, ಅಂದರೆ ಎಡಭಾಗ. ಕರೆಕ್ಟಾ, ಎಡಭಾಗ. ಯಾಕೆ ಎಡಭಾಗ ಅಂದರೆ ಋಣ ಇರೋದ್ರಿಂದ ಎಡಭಾಗ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸಂಖ್ಯೆ ಪ್ರತಿ ಬಾರಿ ಎಷ್ಟು ಸ್ಥಾನಗಳನ್ನು ಜಿಗಿಯಲು ತಿಳಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರತಿ ಬಾರಿ ಎಷ್ಟು ಸ್ಥಾನಗಳನ್ನು ಜಿಗಿತೈತೆ, 3 ಜಿಗಿತೈತೆ. ಅಂದರೆ 3 ಇಲ್ಲಿ 1 2 3 4. ಹಾಗಾದರೆ 4 ಬಾರಿ ಅದೇನಾಗ್ತಿದೆ, ತನ್ನ ಸ್ಥಾನವನ್ನು ಜಿಗಿತಾ ಇದೆ. +4 ಎಂಬುದು ಗೊಂಬೆ ಇರುವ ಸ್ಥಾನದಿಂದ ಎಷ್ಟು ಬಾರಿ ಮುಂದಕ್ಕೆ ಜಿಗಿಯಲು ತಿಳಿಸುತ್ತದೆ. ಎಷ್ಟು ಬಾರಿ ಮುಂದಕ್ಕೆ ಜಿಗಿಯಲು ತಿಳಿಸುತ್ತದೆ ಅಂತಂದರೆ ಇಲ್ಲಿ ನಮಗೆ 4 ಬಾರಿ ಇರೋದ್ರಿಂದ ಕೊನೆಗೆ ಆನ್ಸರ್ ಏನು ಬರುತ್ತೆ ಅಂದರೆ -12 ಅಂತಕ್ಕಂಥದ್ದು ಆಗುತ್ತೆ.